ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಸ್ಥಿಪಂಜರ ಪತ್ತೆ ಆಗಿದೆ. ಅದು ಹೇಗಿತ್ತು, ಯಾವ ಪರಿಸ್ಥಿತಿಯಲ್ಲಿತ್ತು, ಯಾರದ್ದು, ಏನು ಎತ್ತ, ಈ ಬಗ್ಗೆ ನೋಡೋದಾದ್ರೆ ಕಾಡಿನ ಮೇಲ್ಭಾಗಕ್ಕೆ ಹೋದಾಗ ಮೂಳೆಗಳ ಸಂಗ್ರಹ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಸ್ಥಿಪಂಜರ ಯಾರದ್ದು ಅನ್ನುವಂಥ ಅನುಮಾನ ಪ್ರಾಥಮಿಕ ಹಂತದಲ್ಲಿ ಬಂದಂಥ ಸಂದರ್ಭದಲ್ಲಿ ಅನಾಮಿಕ ಹೇಳಿದ ಸ್ಥಳಕ್ಕೆ ಬಂದು ಉತ್ಖನನ ನಡೆಸದೆ ಕಾಡಿನೊಳಗೆ ಹೋಗಿದ್ರು SIT ಅವರ ತಂಡ. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಸ್ಥಿಪಂಜರ ಬಿದ್ದಿರುವುದು ಪತ್ತೆಯಾಗಿದೆ. ಈ ಸ್ಥಳ ದೂರುದಾರ ತೋರಿಸಿದ್ದಲ್ಲ. ಅಸ್ಥಿಪಂಜರ ಬಳಿ ಗಂಡಸಿನ ಉಡುಪು, ಹಗ್ಗ ಪತ್ತೆಯಾಗಿದ್ದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಆತ್ಮಹತ್ಯೆ 1.5 ವರ್ಷದ ಹಿಂದೆ ನಡೆದಿದ್ದು ಬೆಳಕಿಗೆ ಬಂದಿಲ್ಲವೇನೋ ಅನ್ನುವಂಥ ಚರ್ಚೆ ಕೂಡ ಇದೆ. ಇನ್ನು ಅಸ್ಥಿಪಂಜರವನ್ನು ಸಂರಕ್ಷಿಸುವ ಅಧಿಕಾರಿಗಳು ಇದು ಯಾರದು ಎಂಬ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಕುತೂಹಲ ಸಹಜವಾಗೇ ಇದೆ. ನೂರಾರು ಶವ ಹೂತಿರುವ ಕುರಿತು ಅನಾಮಿಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ವಿಶೇಷ ತನಿಖಾ ತಂಡ ಕಾರ್ಯಾಚರಣೆ ನಡೆಸಿ 6ನೇ ದಿನ ಅಂದರೆ ಸೋಮವಾರವೂ ಕೂಡ ಕಾರ್ಯಾಚರಣೆ ಮುಂದುವರೆಸ್ತಾರೆ. ಇಲ್ಲಿನ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಸ್ಥಿಪಂಜರವೊಂದು ಪತ್ತೆಯಾಗಿದೆ. ಆದರೆ ಇದು ದೂರುದಾರ ತೋರಿಸಿದ ಸ್ಥಳ ಅಲ್ಲ. ಸೋಮವಾರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮುಸುಕುದಾರಿ ಅನಾಮಿಕ, ಪುತ್ತೂರು ಉಪವಿಭಾಗಾಧಿಕಾರಿ ಇಸ್ರೆಲ್ಲಾ ವರ್ಗೀಸ್, ಅಧಿಕಾರಿ ಜಿತೇಂದ್ರ ದಯಾಮ ಸೇರಿ ವೈದ್ಯರ ತಂಡ ಅಲ್ಲಿಗೆ ಆಗಮಿಸಿತ್ತು. ಮೊದಲಿಗೆ ಆತ ಹೇಳಿದಂಥ 11, 12, 13 ಇಲ್ಲಿ ಗುಂಡು ಅಗೆಯುವಂಥ ಕಾರ್ಯ ಆಗುತ್ತೆ ಅನ್ನೋದನ್ನು ಹೇಳಲಾಗಿತ್ತು. ಬಟ್ ಸಡನ್ನಾಗಿ ಏನು ಬೆಳವಣಿಗೆ ಅಂತ ಅಂದರೆ ಇನ್ನೇನು 11ನ್ನು ಅಗಿತಾ ಇರಬೇಕಾದ್ರೆ ಅದು ಅಲ್ಲಿಗೆ ಬಿಡ್ತಾರೆ. ಅದೇ ಕಾಡಿನ ಮೇಲ್ಭಾಗಕ್ಕೆ ಹೋಗ್ಬಿಡ್ತಾರೆ. ಸೊ ಮೇಲ್ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಅಸ್ಥಿಪಂಜರ ಸಿಕ್ಕಿರುವಂಥದ್ದು ಇದು 1.5 ವರ್ಷದ ಹಿಂದಿಂದ ಇರಬಹುದು, ಸೂಸೈಡನ್ನು ಮಾಡ್ಕೊಂಡಿದ್ದಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಹಲವು ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ದೂರುದಾರನ ಮೇಲೇನೆ ಇದೀಗ ಒಂದಷ್ಟು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಯಾಕಂದರೆ ಶವ ಹೂತಾಕಿದ್ದೀನಿ, ಇಲ್ಲೇ ಹೂತಾಕಿದ್ದೀನಿ, 5ರಿಂದ 6 ಹೂತಾಕಿದ್ದೀನಿ, ಇದೇ ಜಾಗದಲ್ಲಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೂ ಕೂಡ ಸಿಕ್ತಾಗಿಲ್ಲ. ಇಲ್ಲಿ ಅನಾಮಧೇಯ ವ್ಯಕ್ತಿ ದೂರುದಾರ ಕನ್ಫ್ಯೂಸ್ ಆಗಿದ್ದಾನೋ, ಮರ್ತಿದ್ದಾನೋ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾನೋ, SITಗೆ ಸವಾಲು ಹಾಕ್ತಾ ಇದ್ದಾನೋ, ಏನು ಹೇಳಕ್ಕೆ ಹೊರಟಿದ್ದಾನೆ, ಏನು ಮಾಡೋಕ್ಕೆ ಹೊರಟಿದ್ದಾನೆ, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಬಟ್ ನಿನ್ನೆ ಆದಂಥ ಬೆಳವಣಿಗೆ ಯಾರು ಗೆಸ್ಸೇ ಮಾಡಿರಲಿಲ್ಲ. SIT ಅಧಿಕಾರಿಗಳು ಈ ಥರ ಆತ ತೋರಿಸಿದಂಥ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಸ್ಥಳ ಮಹಜರು ಮಾಡೋ ಥರ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನೋದನ್ನು ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಸಹಜವಾಗಿ ಇದು ಕೂಡ ಒಂದು ಟ್ವಿಸ್ಟೇ. ಬಟ್ ಇದೇನೋ 1.5 ವರ್ಷದ ಹಿಂದಿಂದ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಸೂಸೈಡ್ ಅಂತ ಬೇರೆ ಗೆಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಅದೆಲ್ಲವನ್ನು ನೋಡಿದ ನಂತರ ಸತ್ಯಾನುಸತ್ಯತೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಅಂತೂ ಇದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, SIT ಏನು ಮಾಡ್ತಾ ಇದೆ, ದೂರುದಾರ ಏನು ಮಾಡ್ತಾ ಇದ್ದಾನೆ, ದೂರುದಾರ ಯಾಕೆ ಹೇಳಿದಂಥ ಜಾಗದಲ್ಲಿ ಅಸ್ಥಿಪಂಜರ ಸಿಗ್ತಾ ಇಲ್ಲ, ಈಗ SITಯ ಮುಂದಿನ ನಡೆಗೇನು, ಎಲ್ಲವೂ ಕೂಡ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳ ನಡುವೆ ಇನ್ನೊಬ್ಬ ದೂರುದಾರ ದೂರು ಕೊಟ್ಟಿರೋದು. ಹಾಗಾಗಿ ಈ ಡೆವಲಪ್ಮೆಂಟ್ ಏನಾಗುತ್ತೆ ಅನ್ನೋದನ್ನು